ಅರಕಲಗೂಡಿನ ಪಿಎಲ್ಡಿ ಬ್ಯಾಂಕ್ನ ಎಡವಟ್ಟು. ಹಾಸನ ಜಿಲ್ಲೆ ಅರಕಲಗೂಡಿನಲ್ಲಿರುವ ಪಿಎಲ್ಡಿ ಬ್ಯಾಂಕ್ನಿಂದ ಎಡವಟ್ಟಾಗಿದೆ. ಸಾಲ ಪಡೆಯದೇ ಇರುವ ವ್ಯಕ್ತಿಗೆ ನೋಟಿಸ್ ನೀಡಿದ ಪಿಎಲ್ಡಿ ಬ್ಯಾಂಕ್ನ ಮ್ಯಾನೇಜರ್ ರೇವತಿ ಅವರು ಈ ಎಡವಟ್ಟಿಗೆ ಕಾರಣರಾಗಿದ್ದಾರೆ. ಅರಕಲಗೂಡು ತಾಲೂಕಿನ ಕೊಡನೂರು ಹೋಬಳಿಯ ಹೊನ್ನಗನಹಳ್ಳಿ ಗ್ರಾಮದವರಾದ ಮತ್ತು ಹಾಸನ ಜಿಲ್ಲಾ ರೈತ ಸಂಘದ ಸಾಮೂಹಿಕ ನಾಯಕತ್ವದ ಜಿಲ್ಲಾಧ್ಯಕ್ಷರಾದ ಎಚ್.ಇ. ಜಗದೀಶ್ ಅವರು ಈ ಬ್ಯಾಂಕ್ನಿಂದ ಸಾಲ ಪಡೆಯದೇ ಇದ್ದರೂ ವಕೀಲರಿಂದ ಪಿಎಲ್ಡಿ ಬ್ಯಾಂಕ್ನವರು ನೋಟಿಸ್ ನೀಡಿರುತ್ತಾರೆ. ಇದರಿಂದ ಕಂಗಾಲಾದ ಜಗದೀಶ್ ಕುಟುಂಬದವರು ಬ್ಯಾಂಕಿಗೆ ತೆರಳಿ ಮ್ಯಾನೇಜರ್ ರೇವತಿ ಮತ್ತು ಬ್ಯಾಂಕ್ನ ವಕೀಲರಾದ ರಾಮಚಂದ್ರರೊಂದಿಗೆ ಚರ್ಚಿಸಿದ್ದಾರೆ. ಬ್ಯಾಂಕ್ನವರ ಬೇಜವಾಬ್ದಾರಿತನದಿಂದ ಈ ರೀತಿ ಎಡವಟ್ಟುಗಳು ಸಂಭವಿಸಿದರೆ ಸಾಮಾನ್ಯ ವರ್ಗದವರು ರೈತರು ಯಾರಿಗೆ ದೂರು ನೀಡಬೇಕು ಮತ್ತು ಕಂಗಾಲಾಗಿ ವಿಚಾರ ತಿಳಿಯದೆ ಹೆದರಿ ಆತ್ಮಹತ್ಯೆಗೆ ಶರಣಾಗುತ್ತಿರುವ ದುಸ್ಥಿತಿ ಬಂದಿದೆ. ಇದರಿಂದ ಎಷ್ಟೋ ರೈತ ನೋಟಿಸ್ಗೆ ಹೆದರಿ ಎಷ್ಟೋ ರೈತರು ಸಾವನ್ನಪ್ಪಿರುವ ಪ್ರಸಂಗ ಕೂಡ ಕಂಡುಬಂದಿದೆ. ಪಿಎಲ್ಡಿ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಇತ್ತ ಕಡೆ ಗಮನವನ್ನು ಹರಿಸಿ ಬ್ಯಾಂಕ್ನ ಮ್ಯಾನೇಜರ್ ರೇವತಿ ಮತ್ತು ಅವರ ಮೇಲೆ ಕಠಿಣ ಕ್ರಮವನ್ನ ಕೈಗೊಂಡು ಸೇವೆಯಿಂದ ವಶಗೊಳಿಸಬೇಕೆಂದು ಆಗ್ರಹಿಸಿದರು. 24 ಒಟ್ಟಿಗೆ ಇರೋದು 24 ಆದ್ಮೇಲೆ ನಮ್ಮ ಸಿ ಕಂಪನಿ ಅವರಿಗೆ ನಮ್ಮಪ್ಪ ಖಾತೆ ಮಾಡ್ಕೊಟ್ಟವ್ರೆ, ರಿಜಿಸ್ಟರ್ ಮಾಡ್ಕೊಂಡು ಖಾತೆ ಮಾಡ್ಕೊಟ್ಟವ್ರೆ. ಅದಕ್ಕೆ ನಾನು ಮಾಡಿ ಸಾಲಕ್ಕೆ ನಿಮ್ಮನ್ನು ಕಟ್ಟಿ ಅಂತ ಹೇಳ್ತಿದ್ದೇನೆ. ಇಲ್ಲ ನೀವು ಮಾಡ್ತಿದ್ದೀರಿ ಅಂತ ಹೇಳ್ತಾ ನಾನು ಅದನ್ನೇ ಕೊಟ್ಟಿರೋದು. ಈಗ ನಾನು ಅದನ್ನೇ ಕೊಟ್ಟಿರೋದು. ನಾನು ಎಮ್ ಡಿ ಹತ್ರ ಹೋಗಿ ಇದನ್ನ ಎಮ್ ಡಿ ಹತ್ರ ಹೋಗಿ ನಮ್ಮ ಇವರಿದಾರಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇದಕ್ಕೆ ನೀವು ಅಡ್ವೊಕೇಟ್ ಆಗಿದ್ದೀರಿ. ನೀವು ಕಳಿಸುವಾಗ ಸಾಧಕ ಬಾಧಕ ನೋಡಿ ನೀವು ತಿಳ್ಕೊಂಡು ಇದು ಮಾಡಿದ. ಯಾಕೆ ನಮ್ಮವರು ನೀವು ನಮಗೆ ಗೊತ್ತಿದೆ. ಆಮೇಲೆ ಇನ್ನೊಂದು ಬರೀದೆ ನೀವು ನಮ್ಮಂತರಿಗೆ ಈ ತರ ಇವ್ರು ಮಾಡಿದ್ದಾರೆ. ಆಪ್ತರಿಗೆ ಏನ್ ಮಾಡ್ಬೋದು? ಈ ಪ್ರಾಪರ್ಟಿ ಮೇಲೆ ಏನಿದೆ 24/2 ಏನಿದೆ ಆ ಪ್ರಾಪರ್ಟಿ ಮೇಲೆ ಏನು ಅಂತ 24 ಸರ್ವೆ ನಂಬರ್ 24 ಒಟ್ಟಿಗೆ ಇರೋದು. 24 ಆದ್ಮೇಲೆ ನಮ್ಮ ಸಿ ಕಂಪನಿ ಅವರಿಗೆ ನಮ್ಮಪ್ಪ ಖಾತೆ ಮಾಡ್ಕೊಟ್ಟವ್ರೆ, ರಿಜಿಸ್ಟರ್ ಮಾಡ್ಕೊಂಡು ಖಾತೆ ಮಾಡ್ಕೊಟ್ಟವ್ರೆ. ಸಮಜಾಯಿಸಿ ಇಲ್ಲಿ ನಾನು ಇದರಲ್ಲಿ ನಾವು ಸಾಲ ತಗೊಂಡಿಲ್ಲ. ನಾವು ಅವರ RTC ನಲ್ಲಿ ನಮ್ಮ ಖಾತೆ ಕೊಟ್ಟಿದ್ರೆ ಅದು ನಮಗೂ ಅವರಿಂದ ಯಾವುದೇ ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ ಕೊಡಿ, ರಿಪ್ಲೈ ಏನಿದೆ ಕೊಡಿ. ಆಮೇಲೆ ಅದನ್ನ ಯಾಕೆ ನಾನು ದುಡ್ಡು ಕಟ್ಟಬೇಕಾ? ಇದಕ್ಕೆ ನಿಮ್ಮ ಬ್ಯಾಂಕಿಗೆ ದುಡ್ಡು ಕಟ್ಟಬೇಕಲ್ರಿ? ಮತ್ತೆ ಅದು ಹೆಂಗೆ ನನಗೆ ನೋಟಿಸ್ ನೀವು ಹಾಕ್ತಿದ್ದೀರಿ? ನೀವು ನನ್ನ ಜಗದೀಶ ಸಣ್ಣ ಬೀರೇಗೌಡ ಇವರು ನಮ್ಮ ಬ್ಯಾಂಕಿಗೆ ದ್ರೋಹ ಮಾಡಿದ್ದಾರೆ, ನಮ್ಮ ಬ್ಯಾಂಕ್ ವಂಚನೆ ಮಾಡಿದ್ದಾರೆ, ಅವ್ರ ಮೇಲೆ ಶಿಕ್ಷೆ ಮಾಡಿ ಅಂತ ಹಾಕಿದ್ರಿ ನೋಟಿಸ್. ಆಮೇಲೆ ಅದಾದ್ಮೇಲೆ ನನ್ನ ಮಗ ವೆಂಕಟೇಶ್ ಪ್ರಶಾಂತ್ ಅವ್ರ ಮೇಲೆ ಒಂದು ಕೂತ್ಕೊಂಡು ಹುಡುಕ್ಸಿ ಅವನು ವೆಂಕಟೇಗೌಡ ತಗೊಂಡವನೋ ಇನ್ನೊಬ್ಬ ತಗೊಂಡವನೋ ಇನ್ನೊಬ್ಬ ತಗೊಂಡವನೋ ಅವನ ಮೇಲೆ ನೀವು ಕ್ರಮ ಮಾಡಿ. ಆಗ್ತಾರೋ ಅಂತರ ಮೇಲೆ ಯಾಕೆ ನೀವು ಕ್ರಮ ಮಾಡ್ತೀರಿ? ನೀವು ನಮ್ಮನ್ನ ಅಲ್ಲ ಯಾರು ಮತ್ತೆ ನಮ್ಮ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರು ಹೇಮಂಜಣ್ಣ ಅವರು ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ. ನಾನು ಅವ್ರ ಮುಖಾಂತರನೇ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮ್ಮ PLD ಬ್ಯಾಂಕ್ನಲ್ಲಿ ತುಂಬ ಏನು ಬೇಕಾದ್ರೂ ನಡೀತಾ ಇದೆ. ಇಲ್ಲಿ ಗೊತ್ತಾಯ್ತಾ? ನ್ಯಾರವಾದರಿಗೆ ಸಾಲ ಕೊಡೋಕ್ಕಲ್ಲ, ನ್ಯಾರವಾದರಿಗೆ ನೆನ್ ಮಾಡೋಕ್ಕಲ್ಲ. ಆಮೇಲೆ ಯಾವನು ಭೂಮಿ ಕಷ್ಟಪಡ್ತಾನೆ ಅಂಥವನಿಗೆ ಸಾಲ ಕೊಡೋಕ್ಕಲ್ಲ. ದೋಖ ಮಾಡ್ತಾ ಇದ್ದಾರೆ ಇಲ್ಲಿ. ಆ ದೋಖಕ್ಕೆ ನೀವು ಅಡ್ವೊಕೇಟ್ ಆಗಿ ಇದಕ್ಕೆ ಪಾಲ್ದಾರ ಆಗಬೇಡಿ. ನೀವು ನಾನು ಹೇಳ್ತಿದ್ದೀನಿ ಸರ್, ನೀವು ಪಾಲ್ದಾರ ಆಗಬೇಡಿ. ಯಾಕೆ ಅಂದರೆ ನಿಮಗೆ ಗೊತ್ತು, ನೀವು ನಮ್ಮ ರೈತ ಕುಟುಂಬದಿಂದ ಬಂದಿರೋರು. ನೀವು ಒಂದು ಓದಿದ್ದೀರಿ, ಒಳ್ಳೆ ಕೆಲಸ ಇದ್ದ ಒಳ್ಳೆ ಒಪ್ಕೊಂಡೆ. ರೈತರಿಗೆ ಅನ್ಯಾಯ ಮಾಡಿದವನು ಎಲ್ಲಿ ಯಾವ ಇದಕ್ಕಲ್ಲ ಅವನು ಹೋಗಿ ಕಾಸಿಗೆ ಹೋದ್ರು ಅವನು ಉದ್ದಾರ ಹಾಕಲ್ಲ ಅವನು. ನೋಡಿ ಅಲ್ಲಿ ನೋಟಿಸಲ್ಲೂ ಕೂಡ ವೆಂಕಟೇಗೌಡ ಸಾಲ ತಗೊಂಡಿರೋದು ಅಂತಲೇ ಆಯಿತು. ನನ್ನ ಮಗನ ನಾನು ಈಗ ವೆಂಕಟೇಗೌಡಗೆ ಮಾಡ್ದ. ಆಮೇಲೆ ಆಗೋಯ್ತು. ಜಗದೀಶ ಸಣ್ಣ ಪೀರೇಗೌಡ ಏನು ಮಾಡ್ದ? ಅವನನ್ನು ಇದಕ್ಕೇನಾದ್ರು ನಿಮ್ಮ ಬ್ಯಾಂಕಿಗೆ ಮೋಸ ಮಾಡವನ. ಆಮೇಲೆ ಅದಾದ ಮೇಲೆ ಇದಕ್ಕೆ ವೆಂಕಟೇಶ್ ಪ್ರಶಾಂತ್ H.E. ಜಗದೀಶ ವೆಂಕಟೇಶ್ ಪ್ರಶಾಂತ್ ನನ್ನ ಮಗ ಅವನೀಗ ಒಂದು ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ಕೆಲಸದಲ್ಲಿದ್ದಾನೆ. ಅವ್ನು ಬಂದು ಏನಾದ್ರು ನಿಮ್ಮ ಬ್ಯಾಂಕಿಗೆ ದ್ರೋಹ ಮಾಡಿದಾನ? ಇದರಲ್ಲಿ ನೀವು ಯಾಕೆ ಈ ಥರ ಮಾಡಿದ್ದೀರಿ? ಈ RTC ಒಳಗಡೆ ಅವ್ರ ಹೆಸರು ಇರೋದ್ರಿಂದ ಅವ್ರಿಗೆ ನೀವು EC ತಗೋಬೇಕು. ನೀವು EC ತಗೊಳ್ಳಿ ಹೋಗಿ. ನೀವು ದುಡ್ಡು ಕಟ್ಟಿಗೆ EC ಬರೋಕ್ಕಲ್ವಾ? ಒಂದು ನೋಟಿಸ್ಗೆ 2,000 ರೂಪಾಯಿ ದುಡ್ಡು ಕಟ್ಟಬೇಕು. ಇಲ್ಲ ಸಂಬಂಧಪಟ್ಟ ಇಲಾಖೆಯವರಾಗಲಿ ಇದು ಸಂಬಂಧಪಟ್ಟ ಅಲ್ಲಿರೋ ಇವರು ಯಾರು ಈ MD ಇದಾರಲ್ಲ, MDನೂ ಸಮಾಹಿತವಾಗಿ ಇದಕ್ಕೆ ಬರಬೇಕು. ಇಲ್ಲ ನಾನು ಬಿಡೋನಲ್ಲ. ಆಯ್ತು, ನೀವು ಸಾಲ ನೋಡಿ ಸರ್. ಆಮೇಲೆ ಇನ್ನೊಂದು, ನಾನು ಸಾಲ ತಗೊಂಡಿದ್ರೆ ಕೊಡಿ, ರಿಪ್ಲೈ ಕೊಡಿ. ವೆಂಕಟೇಗೌಡ ನನ್ನ ಸಾಲ ತಗೊಂಡಿದ್ರೆ ಕೊಡಿ. ನಾನೇನಾದ್ರು ನಿಮ್ಮಲ್ಲಿ ಸಾಲ ತಗೊಂಡು ನನ್ನ ಆಧಾರ್ ಕಾರ್ಡು ಪಾಣಿ ಪಾಸ್ಬುಕ್ ಕೊಟ್ಟಿದ್ರೆ ಕೊಡಿ, ನಾನು ಅದಕ್ಕೆ ಕೊಡ್ತೀನಿ. ನಾನು ನೀವು ಯಾಕೆ ಇಲ್ಲ ನನಗೆ ಒಂದು ಫೋನ್ ಮಾಡಿರ್ಬೇಕಾಯ್ತು. ಇವತ್ತು ನನ್ನ ಮನೇಲಿ ಎಷ್ಟು ನಿಮಿಷ ನನ್ನ ಮನೇಲಿ ಎಷ್ಟು ನಿಮಿಷ ಆಗಿದೆ ಗೊತ್ತಾ? 4/2 ರೂಪಾಯಿ ಪ್ರಾಪರ್ಟಿ ಮೇಲೆ ಲೋನ್ ಇದೆ.
ಆ ಲೋನು ವೆಂಕಟೇಗೌಡರು ತಗೊಂಡಿದ್ದಾರೆ ಅಂತಲೇ ಕೊಟ್ಟಿರೋದು ನೋಡಿ. ನೀವು ಹಂಗೆ ಕೊಟ್ಟಿಲ್ಲ ಇದ ಅಲ್ಲೇ ಐತೆ ನೀವು ನೋಡಿ. ಕೊಟ್ಟಿರೋದೇನು ಯಾವ ಕೊಟ್ಟ ಮೇಲೆ ಅವ್ನು ಕೊಟ್ಟಿರೋದೇನು ನೀವು ಇಲ್ಲಿ ಮಜೆಗೌಡರು ಓದಿ ಮೋಸ ಮಾಡವ್ರೆ ಅಂತ ಕೊಟ್ಟಿರೋದು ಇವ್ರೇ ಟೋಟಲ್ ಎಲ್ಲ ಹೆಸರು ಹಾಕ್ಬಿಡೋದು. ಟೋಟಲ್ ನಮ್ಮ ಹೆಸ್ರಾಕ್ ಹಾಕಿದ್ರಿ ನೀವು ಇದು ಓದ್ಬೇಕು. ನೀವು ನಮ್ಮ ಹೆಸ್ರಾಕ್ ಹಾಕಿದ್ರಿ ವೆಂಕಟೇಗೌಡರ ಸಾಲ ತಗೊಂಡಿರೋದು RTC ನಿಮ್ಮ ಹೆಸರು ಕೂತೈತೆ. ಅಂದ್ರೆ ಯಾವ್ದೋ ಇವರಪ್ಪ ಮುಂದೆ ಇಲ್ಲಿ ಏನಿಲ್ಲ ಸಮಸ್ಯೆ. ನೀವು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಇದು ಈ ಕೂಡಲೇ ಸರ್ಕಾರ ಮತ್ತು ಇದು ಯಾರು ಇದ್ದಾರೆ ಇಲ್ಲಿ ನಮ್ಮ ಈ ಇದಕ್ಕೆ ಪೇಳಿಬೇಕು MD ಅವರು ಈ ಕೂಡಲೇ ಈ ಸೆಕ್ರೆಟರಿನ ಅಮಾನತುಗೊಳಿಸ್ಬೇಕು. ಇಲ್ಲ ಹೋದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೀನಿ ನಾನು. ಈ ನಾವು ಹೋಗಿ ಕೂತ್ಕೊಂಡಿಲ್ಲಿ ಅರ್ಕಲೋಡ್ PLD ಬ್ಯಾಂಕ್ನಲ್ಲಿ ದೊಡ್ಡ ದೋಖ ನಡೆದಿದೆ. ಇಲ್ಲಿ ಎ ಮಂಜಣ್ಣವರು ಅಧ್ಯಕ್ಷರು, ನಾನೇನು ಸ್ವಚ್ಛವಾಗುತ್ತೆ ಅಂತ ತಿಳ್ಕೊಂಡಿದ್ದೆ. ಅವ್ರ ಮಾತಕ್ಕೂ ಬೆಲೆ ಇಲ್ಲ, ಇಲ್ಲಿ ಅಧ್ಯಕ್ಷರ ಮಾತಕ್ಕೂ ಬೆಲೆ ಇಲ್ಲ. ಇದು ಇವ್ರಿಗೆ ಇಷ್ಟ ಬಂದಂಗೆ ನಡೀತಾ ಇದ್ದಾರೆ. ಇಲ್ಲಿ ರೈತರಿಗೆ ಅನ್ಯಾಯ ಮಾಡ್ತಾವ್ರೆ ಇವರು. ನ್ಯಾಯವಾದ ರೈತರಿಗೆ ಇವರು ಸ್ಪಂದಿಸ್ತಾ ಇಲ್ಲ, ಕೊಡ್ತಾ ಇಲ್ಲ ಯಾವುದೇ ಸಾಲನ. ಇವರು ತಿನ್ಕೊಂಡು ತೇಕಂತರಿಗೆ ಕೊಡ್ತಾವ್ರೆ. ಅಂಥ ಸೆಕ್ರೆಟರಿನ ಇಲ್ಲಿ ಇರಬೇಕಾ? ಇವ್ರು ಈ ಕೂಡಲೇ ಅಮಾನತ್ ಮಾಡಬೇಕು, ಇವ್ರು ಜೈಲಿಗೆ ಹಾಕ್ಬೇಕು ಅಂತ ನಾನು ಆಗ್ರಹ ಮಾಡ್ತಾಯಿದ್ದೀನಿ. ನಾನು ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಆಗಿತ್ತು.